ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶು ಪಾಟೀಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VSP. ದೋಸ್ತ್ರ, ಪ್ರಯಾಗ ರಾಜ್ಯ ಹೊಂಟಿದ್ದೀವಿ, ಕುಂಭ ಮೇಳಕ್ಕೆ ಹೊಂಟಿದ್ದೀವಿ, ತ್ರಿವೇಣಿ ಸಂಗಮ ಒಳಗೆ ಸ್ನಾನ ಮಾಡಕ್ಕೆ ಹೊಂಟಿದ್ದೀವಿ, ಪಾಪಗಳನ್ನು ಕಳಿಯೋಕೆ ಹೊಂಟಿದ್ದೀವಿ, ಪುಣ್ಯವನ್ನು ಪಡ್ಕೊಳ್ಳೋಕೆ ಹೊಂಟಿದ್ದೀವಿ. ಸೊ ಬನ್ನಿರಿ, ಆ ಒಂದು ಲಾಗನ್ನು ಎಂಜಾಯ್ ಮಾಡೋಣ ಅಂತ ನಿನ್ನೆ ರಾತ್ರಿಯಿಂದ ನಾವು ಶುರು ಮಾಡಿದ್ದೀವಿ ಈ ಒಂದು ಜರ್ನಿಯನ್ನು. ನಿನ್ನೆ ರಾತ್ರಿ ಗಾಡಿ ಎಲ್ಲ ಪೂಜಾ ಮಾಡಿ ಅದನ್ನೆಲ್ಲ ಹಾಕ್ತೀನಿ. ಇವಾಗ ಅದನ್ನ ನೋಡ್ರಿ ಮತ್ತು ಬರ್ರಿ. ಸುಮಾರು ಒಂದು 450 ಕಿಲೋಮೀಟರ್ ಬಂದೀವಿ. ಇವಾಗ ನಂದೇಡ್ ಅನ್ನೋ ಒಂದು ಊರೊಳಗೆ ಪೆಟ್ರೋಲ್ ಹಾಕೊಳತ್ತೀವಿ. ಮುಂಜಾನೆ ಎದ್ದು ಇಲ್ಲೇ ಫ್ರೆಶ್ ಹಾಕತ್ತೀವಿ. ಇಲ್ಲಿಂದ ಫ್ರೆಶ್ ಆಗಿ ಮತ್ತೆ ಮುಂದಿನ ಪಯಣ ಶುರು ಮಾಡೋದೈತಿ. ನಮ್ಮ ಜೊತೆ ಯಾರ್ಯಾರು ಬಂದವರು ಅವರೆಲ್ಲ ಪರಿಚಯ ಮಾಡಿಕೊಡ್ತೇನಂತ. ಸಂಜೋನ ರೀ, ಇವ್ರು ನಮ್ಮ ಸಂಜೋನ. ಇವರು ಗಣೇಶ್ ಕೇದಾರಿ ಅಂತೇಳಿ ಅಣ್ಣ. ಹಾಯ್. ಇವ್ರು ಇದೆಲ್ಲ ಈಗ ವಿಡಿಯೋ ಮಾಡತ್ತೀನಲ್ಲ. ರಾಹುಲ ಒನ್ ಮೋರ್ ಅನ್ಬೇಕು. ಮತ್ತೆ ಇವರ ನಮ್ಮ ಸಾರಥಿ ಅಂದ್ರೆ ನಮ್ಮ ಡ್ರೈವರ್. ಇವರ ನಮ್ಮ ಇಲ್ಲಿ ತಕ ಕರ್ಕೊಂಡು ಬಂದರು. ಇದು ನಮ್ಮ ನೋಡ್ರಿ ಟೀಮ್. ಈ ಟೀಮ್ ಜೊತೆ ನಾವು ಬಂದೀನಿ. ನಮ್ಮ ಅಲೆಮಾರಿ ಟೀಮನ್ನು ಭಾಳ ಮಿಸ್ ಮಾಡ್ಕೊಳಕತ್ತೀನಿ. ಮಿಸ್ ಯು ಆಲ್ ಟೀಮ್ ಅಲೆಮಾರಿ. ಸೊ ಬನ್ರಿ ಮುಂದೆ ಹೋಗೋಣ ಅಂತ. ಎಲ್ಲ ಫ್ರೆಶ್ ಆದ್ರು, ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಬಜ್ಜಿ ಹೆಂಗಿದಾವ ನೋಡ್ರಿ. ಇವ ಇಟ್ಟ ಬಜ್ಜಿ ಅಣ್ಣ. ಎಟ್ನೇ ತಿನ್ನೋದು ಹೇಳ್ರಿ ಖರೆ ಯಾರ? 3ನೇ ಪ್ಲೇಟ್ ತಿಂದ್ರೆ ಹೊಡಿ ತುಂಬಾನಿಲ್ಲ. ಇದು ಮಿಸಳ, ಆಮೇಲೆ ಇದು ಪೋವೆ. ಇದು ಪೋವೆ ಜೊತೆ ಸಾಂಬಾರ್ ಕೊಡಂದ್ರು. ಸಾಂಬಾರ್ ಅಂತ ಮಿಸಲ್ ಕೊಟ್ಟಿದ್ರು, ಪಾವ ಕೊಟ್ಟಿಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ಬಿಸ್ಕಿಟ್ ತರಾಕ್ ಹೋಗಿದಾರಲ್ಲಿ. ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಅಮರ್ ಅಣ್ಣ ಅವರು ಕೊಪ್ಪಳಕಾಯಿ ತಿನ್ನೋರು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಇವಾಗ ನಾವು ಊಟಕ್ಕೆ ಬಂದೀವಿ. ಇಲ್ಲಿ ಊಟ ಮಾಡ್ಕೊಂಡು ಇನ್ನು ಮುಂದೆ ಹೋಗೋರ. ಅದು ನಾಗ್ಪುರಕ್ಕೆ ಬಂದೇವಿ. ಅನ್ಸೋ ಮಟ್ಟಿಗೆ ಒಂದು 15 ತಾಸು ಆಗಿರ್ಬೇಕು ನಮಗೆ ಗಾಡಿಯಾಗ ಕೂತಾ. ಸಾಕಾಗೋಯ್ತು. ಇಷ್ಟೊಂದು ಜರ್ನಿ ನಾನು ಯಾವತ್ತೂ ಮಾಡಿರೋಕ್ಕಿಲ್ಲ.
ಸೊ ನಮ್ಮ ಗ್ಯಾಂಗ್ ಎಲ್ಲ ಬರಾಕೃತಿಯಿಂದ ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮುಂದೆ ಹೋಗ್ಬೇಕು ನಾವು. ಎಲ್ರಿಗೂ ನಮಸ್ಕಾರ. ಊಟ ಮಾಡ್ಕೊಂಡು ಇವಾಗ ನಾವು ಹೋಗ್ತಾ ಇದೀವಿ ಮುಂದೆ. ಇವಾಗ ಯಾವುದೋ ಒಂದು ಟೋಲ್ ಬಂದೈತಿ. ಆ ಟೋಲನ್ನು ದಾಟ್ಕೊಂಡು ಇನ್ನೂ 700 ಕಿಲೋಮೀಟರ್ ದೂರ ಹೋಗ್ಬೇಕು. ಫಸ್ಟ್ ನಾವು ಕಾಶಿಗೆ ಹೋಗ್ಬೇಕು. ಕಾಶಿದಿಂದ ಪ್ರಯಾಗರಾಜ್ಯದಿಂದ ಅಯೋಧ್ಯದಿಂದ ಮತ್ತೆ ಯಾವುದೋ ಒಂದು ಪ್ಲೇಸ್ ಐತಿ, ಅದನ್ನ ನೋಡ್ಕೊಂಡು ಸೀದಾ ನಮ್ಮ ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಸೊ ಬನ್ರಿ. ಎಷ್ಟು ಟ್ರಾಫಿಕ್ ಐತಿ ನೋಡ್ರಿ. ಇದೇನು ಅಂತ ಟ್ರಾಫಿಕ್ ಅಲ್ರ, ಇದು ಟ್ರಾಫಿಕ್ ಅಂದ್ರೆ ಆ ಟ್ರಾಫಿಕ್ ಅಲ್ಲ, ಏನೇನೋ ರೀಲ ಅವ ಇವ ಹಾಕಿ ಮಂದಿನ ಅನ್ಸಾತಾರಲ್ಲ ಟ್ರಾಫಿಕ್ ಅಲ್ಲಿದ. ಇದು ಏನಪ್ಪಾ ಅಂದ್ರೆ ಟೋಲ್ ಐತಿ. ಟೋಲ್ದಾಗ ಜನ ಹೊಂಟಿದಾರು, ಹಂಗಾಗಿ ಅಲ್ಲಿ ಟ್ರಾಫಿಕ್ ಆಗಿತ್ತು ಅಷ್ಟೇ. ಅದನ್ನ ಬಿಟ್ಟು ಮತ್ತೇನೂ ಇಲ್ಲ. ಇದೊಂದು ಆರಾಮಾಗಿ ಬರ್ರಿ. ಪುಣ್ಯಕ್ಷೇತ್ರಕ್ಕ ಭೇಟಿ ಕೊಟ್ಟು ನಿಮ್ಮ ಪಾಪವನ್ನೆಲ್ಲ ಕಳ್ಕೊಡ್ರಿ. ಏನೇನ್ ಮಾಡಿರೋದಲ್ಲ ಹೊಸ ಪಾಪ ಮಾಡೋರ ಚಾಲು ಮಾಡ್ರಿ. ಹಿಂಗಾಗೈತಿ ನೋಡ್ರಿ. ಇದಕ್ಕೆ ಟ್ರಾಫಿಕ್ ಆಗೈತಿ. ಇಲ್ಲಿ ಫುಲ್ಲ ಟ್ರಕ್ ಪಲ್ಟಿ ಹೊಡೆದೈತಿ. ಇಲ್ಲಿ ಹೆಚ್ಚಾಗಿ ಪಲ್ಟಿ ಹೊಡೆದೈತಿ. ಅದು ಹೆಂಗು ಕಾಣಾಯ್ತು ನೋಡ್ರಿ ಅದ. ಅದಕ್ಕೋಸ್ಕರ ಒಂದಿನ ಕುಂಡವ್ರ ಒಂದಿನ ಕುಂಡವ ಅದ್ರ ನಾಗ್ಪುರದಿಂದ 100 ಕಿಲೋಮೀಟರ್ ಬಂದೀವಿ. ಇವಾಗ ಮಧ್ಯಪ್ರದೇಶದೊಳಗೆ ಇದೇವೆ ನಾವು. ಮಧ್ಯಪ್ರದೇಶದಾಗ ಬಂದ ಮೇಲೆ ಇಷ್ಟು ಟ್ರಾಫಿಕ್ ಆಗೈತಿ. ಇದು ಟ್ರಾಫಿಕ್ ಯಾಕಾಗೈತಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಸುಮ್ಮ ಏನಾರೇ ಒಂದು ಅಪ್ಡೇಟ್ ಕೊಡೋದು ಚಲೋ ಅಲ್ಲ. ನಮಗ್ರೆ ಇದ್ರೊಳಗೆ ತೋರ್ಸಾಕತೈತಿ. ಇಲ್ಲಿ ನೋಡ್ರಿ, ಈ ರೀತಿ ಟ್ರಾಫಿಕ್ ಆಗೈತಿ ಅಂತ ತೋರ್ಸೈತಿ. ಟೋಟಲ್ ಇಲ್ಲಿ ನೋಡ್ರಿ. ಸೊ ಗೊತ್ತಿಲ್ಲ ಯಾವ್ದ್ರ ಸಂಬಂಧ ಟ್ರಾಫಿಕ್ ಆಗೈತಿ ಅಂತೇಳಿ. ಏನೋ ಆಗಿರ್ಬೇಕು ಮುಂದಲ್ಲಿ. ನಾವು ಹಿಂಗ ಹಾದಿಗೆ ಕೂತ್ಕೊಂತೀವಿ. ಮುಂದಿನ ವಿಡಿಯೋ ನೋಡ್ರಿ, ನಮ್ಗೆ ಗೊತ್ತಾಗ್ತೈತಿ ಹೆಂಗ್ ಟ್ರಾಫಿಕ್ ಆಗೈತಂತೆ. ಯಪ್ಪ ಸಾಕಾಗೋಯ್ತ್ರಿಪ್ಪ. ಕೆಲವೊಂದು ಕಡೆ ಟ್ರಾಫಿಕ್ ಆಗತೈತಿ, ಕೆಲವೊಂದು ಕಡೆ ಇಲ್ಲ. ಇಲ್ಲಿಗ ಪೆಟ್ರೋಲ್ ಹಾಕಕ್ಕೆ ನಿಂತೀವಿ. ಸುಮಾರು ಒಂದು ಇದು 3-4ನೇ ಸಲ ಪೆಟ್ರೋಲ್ ಹಾಕ್ಕೊಡೋದ್ರಿ. ಪೂರಾ ಹಾಕಿದ ಈಗ ನೋಡ್ರಿ 3590 ಆಗೈತಿ. ಇಂಥವು 3-4 ಸಲ ಆಗ್ಯಾವ. ಪೆಟ್ರೋಲು ಹಂಗತ್ತೈತಿ, ಟೈಮು ಹಂಗೆ ಐತ್ರಿ. ಭಾಳ ಕೆಟ್ಟೈತಿ ಬಿಡ್ರಿಪ್ಪ. ಬರೇ ಜರ್ನಿ ಐತ್ರಿ. ಬರೇ ಹೋಗೋದು 1600ರಿಂದ 1700 ಕಿಲೋಮೀಟರ್ ನಮ್ಮೂರಿಂದ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಇವಾಗ ನಾವ್ ಎಲ್ಲಿದೀವಿ ಅಂದ್ರೆ ಮಧ್ಯಪ್ರದೇಶದ ಒಂದು ಯಾವುದೋ ಮಧ್ಯದಾಗಿದೀವಿ. ಆ ಊರ ಹೆಸರುಗಳು ಏನು ಗೊತ್ತಾಗವಲ್ತು. ಜಬಲ್ಪುರ್ ಮತ್ ಬಂದೇವ್ರಿ ಮುಂದ. ಜಬಲ್ಪುರದಿಂದ ಒಂದು 10 ಕಿಲೋಮೀಟರ್ ದೂರ ಬಂದೇವಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಿಂತೇವಿ ಇಲ್ಲಿ. ಹಾಯ್, ಗುಡ್ ಮಾರ್ನಿಂಗ್ ಆಲ್, ಶುಭೋದಯ. 14 ತಾರೀಕು ನಾವು ರಾತ್ರಿ ಬಿಟ್ಟಿದ್ವಿ. ಇವತ್ತು 16 ಅಂದ್ರೆ ನಾವು 15ನೇ ತಾರೀಕು ಟ್ರಾವೆಲ್ ಮಾಡಿದ್ದೀವಿ. 16ನೇ ತಾರೀಕು ನಾವು ಇಲ್ಲೇ ಇದ್ರೊಳಗೆ ಇದ್ದೀವಿ. ನಾವು ಇನ್ನು ಎಲ್ಲಪ್ಪ ಅಂದ್ರೆ ಯಾವುದೋ ಒಂದು ಮಧ್ಯಪ್ರದೇಶದ ಊರು ಐತಿಗ. ಸೊ ಪಾಪ ನೋಡ್ರಿ, ಎಲ್ಲ ಇಲ್ಲೇ ಮಲಗಿ ಬಿಟ್ಟಾರೆ. ನಮ್ಮದು ಇಲ್ಲೇ ಕಾರಾಜ್ ಇದ್ದೀವಿ, ಎಲ್ಲ ಮಲ್ಕೊಂಡ್ಬಿಟ್ಟಾರು. ಟೈಮ್ ಬಂದ 3:23. ಪ್ರಯಾಗರಾಜ ನಡ್ರಿಲ್ಲ. ಈಗ ಮಂದಿ ಎಲ್ಲ ಹಿಂಗೆ ಹೊಂಟಿದಾರ, ನಾವು ಹಂಗೆ ಹೋಗೋಣ ನಡ್ರಿ. ನಾವು ಒಂದು ಹೊಸ ಟ್ರೈ ಮಾಡಲ್ಲ. ನೀವೇ ಹೇಳತ್ತಿರಲ್ಲ ಈ ಕಡೆ ಸರಳ ಹೋಗೋದೇನು ಹೆಂಗೆ?
ವಿಶೇಷದವ್ ಗೊತ್ತಿಲ್ಲ, ಎಲ್ಲಕ್ಕೂ ಗಿಲಾವ ಮಾಡಿಲ್ಲ. ಧೋತಿ ತಗೊಳಕ್ ಬೇಕ್ರಿ ಏನ. ಪ್ರಯಾಗರಾಜ 20 ಕಿಲೋಮೀಟರ್ ಐತಿ, ಕೂ ಹೊಡ್ಯಾಕತ್ತಾರ ಹಿಂದೆಲ್ಲ. ಆದ್ರೆ ಇಲ್ಲಿ ಏನಾಗಿತ್ತು ಗೊತ್ತಿತ್ತೇನ, ನಿಜವಾದ ರಿಯಾಲಿಟಿ ತೋರಿಸ್ತಾನೆ ನಿಮ್ಗ. 2 ತಾಸು 8 ನಿಮಿಷ ನೀವು ನೋಡ್ಬೋದು ಇಲ್ಲಿ. 2 ತಾಸು 8 ನಿಮಿಷ, ಅಷ್ಟೊಂದು ಟ್ರಾಫಿಕ್ ಆಗೈತಿ ಇಲ್ಲಿ. ಬರೀ ನಿಮಗೆ ಅದಿದಾನು ತೋರಿಸ್ತೇನೆ ಬೋರ್ಡು. ಬರೀ ಪ್ರಯಾಗರಾಜ 20 ಕಿಲೋಮೀಟರ್, ವಾರಣಾಸಿ 142 ಕಿಲೋಮೀಟರ್. ನೋಡ್ರಿ ಇಲ್ಲಿ ಪ್ರಯಾಗರಾಜ 20 ಕಿಲೋಮೀಟರ್, ವಾರಣಾಸಿ 142, ಲಕ್ನೋ 221. ಟ್ರಾಫಿಕ್ ಅಂತೂ ಭರ್ಪೂರ್, ಟ್ರಾಫಿಕ್ ಅಂತೂ ಫುಲ್ ಅಂದ್ರೆ ಫುಲ್. ಏನ್ ಕೇಳಾಕ ಹೋಗ್ಬೇಡ್ರ, ಅಷ್ಟೊಂದು ಟ್ರಾಫಿಕ್ ಐತಿ. ಇನ್ನ 2 ತಾಸು ಹತ್ತಿದೆ ಅಂತ ಹೇಳಾಯ್ತು. ಸಿಯ ನಾ ಉಲ್ಟಾ ಹಿಡ್ದೇನು ಮೊಬೈಲ್. 2 ತಾಸು 7 ನಿಮಿಷ ट्रॅफिक ट्रॅफिक ट्रॅफिक. दुसऱ्या नंबरला जरा कॉल करा, मी बाहेर आहे. 603 ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಇವತ್ತು ಮತ್ತೆ ಅದ್ರೊಳಗೆ ಸಂಡೇ ಬಂದೇವ್ ನಾವು. ಹೆವಿ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ರೀ. ಅದಕ್ಕೋಸ್ಕರ ನಾವು ಏನ್ ಮಾಡಿದೀವಿ, ಇಳ್ದ ಆ ಆಟೋಕ್ ಹೋಗ್ಬೇಕಂತೇಳಿ. ಆಟೋ ಅಲ್ಲ, ಬೈಕ್ ಐತೇನ್ರ ಅದ? ಬೈಕ್ ಯಾವ ಇದ್ರು ಬೈಕ್ ಏನ್ರ? ನನ್ನ ಫ್ರೆಂಡ್ಸ್ ಅದಾರ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿನಿ. ರಿಕ್ವೆಸ್ಟ್ ಮಾಡಿದ ನಂತರ ಅಣ್ಣ ನೀವು ರೊಕ್ಕ ಬೇಡ, ಬೇರೆ ನಾವು ನಿಮ್ ಸೇವಾ ಆಗ್ಬೇಕು. ರೊಕ್ಕ ಬೇಡ ಅಂದ್ರು ಕೊಡೋ ಕೊಡೋ, ಏನಾರ ಜುಗಾಡ್ ಮಾಡು ಕೊಡು. ಇಲ್ಲಿ ಇಲ್ಲಿ ಕೂಡ ಇಲ್ಲಿ ಕೂಡ ನಾತಾರ ನಂಗೆ. ನೀವಿಬ್ರು ಬೇಕು. ನಮ್ ಬ್ಯಾಗ್ ಏನೋ ಜಂಗಲ್ ಮೇ ದಂಗಲ್ ಆಗೋದು. ಟೂ ವೀಲರ್ ಮೇ संजय बॅग घालून घ्यावं नीट. हे दुखते बघा कांदा. हम कर्नाटक से. बेलगाम बेलगाम. आज जंगल में लेके जा रहे हैं. ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಆಗೈತಿ. ಟ್ರಾಫಿಕ್ ಆಗಾನ ನಾವ್ ಏನ್ ಮಾಡೇವಿ, 2 ವೀಲರ್ ರೆಂಟ್ ಆಗಿ ತಗೊಂಡಿವಿ. ಆ 2 ವೀಲರ್ ಮ್ಯಾಗ ಹಿಂಗ್ 3 ಜನ ಹೊಂಟಿದೀವಿ. ಸಂಜನಾ ಏನೇನ್ ಜುಗಾಡ್ ಮಾಡಿಪ್ಪ, ಎಲ್ಲೆಲ್ಲಿ ನಡ್ಸ್ಕೊತ ಹೊಂಟಿದಿ ನಮ್ನ? ಏನೇನ್ ಜುಗಾಡ್ ಮಾಡಿದಿ, ಎಲ್ಲೆಲ್ಲಿ ನಡ್ಸ್ಕೊಂಡ್ ಹೊಂಟಿದಿ ನಮ್ನ? ಅದೇನ್ರಿ ನನ್ನ ಬ್ಯಾನ್ ಜಲಮ ಸುದ್ದಾಗ್ದಿ ನಿಮ್ದ. ನಾವು ಟ್ರೈನ್ ಪಟ್ಟಿ ಏನು ಕಾಣಕತ್ತಿದ್ರಲ್ರಿ, ಆ ಟ್ರೈನ್ ಪಟ್ಟಿನಿಂದ ಈ ಸೈಡ್ ಇದೀವಿ. ಇಲ್ಲಿ ಅಷ್ಟು ಟ್ರಾಫಿಕ್ ಇಲ್ಲ, ನಮಗೆ 2 ವೀಲರ್ ಮ್ಯಾಗ ಹೋಗಕತ್ತರು. ಆಮೇಲೆ ಈ ಟ್ರೈನ್ ಪಟ್ಟಿ ಅಚ್ಚಿ ಕಡೆ ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಇವ್ರು ಹೇಳೋ ಪ್ರಕಾರ ಇವತ್ತು ರಾತ್ರಿ ಆದ್ರೂ ಅದು ಕ್ಲಿಯರ್ ಆಗಂಗಿಲ್ಲ ಅಂತ, ಅಷ್ಟು ಟ್ರಾಫಿಕ್ ಐತಿ. ಸೊ ಅದಕ್ಕೆ ನಾವು ಇವ್ರ ಜೊತೆ ಒಂದು ಜಿಗಾಡ್ ಮಾಡ್ಕೊಂಡು ಇವ್ರಿಗೆ ಒಂದು ಸ್ವಲ್ಪ ಅಮೌಂಟಾಗಿ ಕೊಟ್ಟ, ಇವ್ರ ಗಾಡಿ 2 ವೀಲರ್ ಮ್ಯಾಗ ನಮ್ಮನ್ನ ಬಿಟ್ಟು ಬರ್ತಾರಂತ ಅಷ್ಟೇ. ಬಟ್ ತೊಗೊಂಡು ಹೋಗಂಗಿಲ್ಲ ನಮ್ಮನ್ನ. ಮತ್ತು ನಾವು ಹೋಗ್ಬೇಕಂದ್ರೆ ನಡ್ಕೊತ ಹೋಗ್ಬೇಕು. ಏನೋ ಅಂತ ಎಕ್ಸ್ಪೀರಿಯನ್ಸ್ ಬೇಡ, ಜಸ್ಟ್ ಹಂಗ ಒಂದು ತಗೊಳಕತ್ತೀವಿ. ಮೋಸ ಆಗತೈತಿ. ಇಲ್ಲಿ ಎಲ್ಲೋ ತಂದು ಬಿಡ್ತೇನೆ ಅಂತೇಳಿ ಎಲ್ಲೋ ಬಿಟ್ಟು ಹೋಗಿದಾವ. ಇಲ್ಲಿ ನೋಡ್ರಿ ಟ್ರಾಫಿಕ್ ನೋಡ್ರಿ, ಜನ ಇರಿವಿ ಹಂಗೆ ಕಾಣಕತ್ತಾರ ಅಲ್ಲಿ ಮ್ಯಾಗ.
ಇನ್ನ ಸಂಗಮ ಇನ್ನ ದೂರ ಐತಿ ಹೇಳತೈತಿ. ಅರಿಯಲ್ವೋ ಏರಿಯಲ್ವೋ ಅರಿಯಲ್ ಘಾಟ್ ಸಾಕಾಗೈತಿ. ಅರೇಲ್ ಘಾಟಕ್ಕೆ ಬಂದೀವಿ. ಅರೇಲ್ ಘಾಟದಿಂದ ಇಲ್ಲಿ ನಾವು ಡೈರೆಕ್ಟ್ ತ್ರಿವೇಣಿ ಸಂಗಮ್ ಬೋಟ್ ಒಳಗೆ ಹೋಗ್ಬೇಕಂತೇಳಿ ಏನೋ ಮುತ್ತಾಟ ನಡೆದೈತಿ. ಪ್ರತಿಯೊಬ್ಬರಿಗೂ 500 ರೂಪಾಯಿ ಅಂತ ಹೇಳತ್ತಾರ. ಬಾರ್ಗೇನಿಂಗ್ ಮಾಡಕತ್ತಾರ. ಬಾರ್ಗೇನಿಂಗ್ ಆಗೋದು 1000 ರೂಪಾಯಿ ಏನಾಗತ್ತಾರ ಅವ್ರ. ಸೊ ನಾವು ಹಂಗ ನಡೆದೇವಪ್ಪ. ಇದ್ರಿ ಜುಗಾಡ್ ಮಾಡಿ ಹೊಂದ್ಸ್ರಿ ಯಾರ ಬರೀ ಲೇಟ್ ಮಾಡ್ಕೊತ ಕೊಂಡೋದು ಬೇಡ. ಎಲ್ಲ 1000 ಫಿಕ್ಸ್ ಆಗ್ಯಾರ ಅವ್ರು. 1000 ರೂಪಾಯಿ ಏನಾಗತ್ತಾರ ಅದ್ರ 1000 ರೂಪಾಯಿ ಫಿಕ್ಸ್ ಆಗಿಬಿಟ್ಟಾರ ಅವ್ರು. ಹೌದಿಲ್ರಿ 1000 ರೂಪಾಯಿ ಫಿಕ್ಸ್ ಆಗಿಬಿಟ್ಟಾರ ಅವ್ರು. ಅಂದ್ರೆ ಎಲ್ಲರಿಗೂ ಅವ್ರವ್ರು ಮಾತಾಡ್ಕೊಂಡ ಫಿಕ್ಸ್ ಮಾಡಿದಾರ. ಬಟ್ ಒಂದ್ 2-3 ದಿನದಿಂದ ಬರೀ 500 ರೂಪಾಯಿಗೆ ಬರಾಕತ್ತೀರ ಅವ್ರು. ಸೊ ಫೈನಲಿ ಸಿಕ್ಕೈತಿ. ಏನೋ ಜುಗಾಡ್ ಮಾಡಿ ಈ ರೀತಿ ಮಾಡಿದರು. ಒಳಗಡೆ ಹೋಗಿ ಕೊಂಡೋದ ತ್ರಿವೇಣಿ ಸಂಗಮದಾಗ ಜಳಕ ಮಾಡೋದ. ಆಮೇಲೆ ನಮ್ಮ ಗಾಡಿ ಕಡೆ ಮತ್ತೆ ಹೋಗ್ಬೇಕು. सेवा का पेड़ है जहाँ राम भगवान विश्राम दिए वो उसमें हाँ इसके अंदर और उसके ऊपर जाइए लेटे हुए हनुमान मंदिर है हाँ हाँ उसी पे उधर गर्दी रहेगा ना अभी बहुत गर्दी लेटे हुए हनुमान मंदिर बंद है अभी क्यों आप ಮಲಗಿರುವ ಹನುಮಾನ್ ಏನೈತಲ್ರಿ ಅದು ಬಂದೈತೆ ಅಂತಾರಿ ದೇವಸ್ಥಾನ. ಇಡೀ ಇಂಡಿಯಾದಾಗ ಅನ್ಸೋ ಮಟ್ಟಿಗೆ ಅಂತ ಹನುಮಪ್ಪನ ಗುಡಿನ ಇಲ್ಲ. ಒಂದೇ ಐತಿ ಆ ಗುಡಿ ಇವತ್ತು ಬಂದೈತಿ. भीड़ के वजह से ಜನ ಜಾಸ್ತಿ ಇದಾರು ಬಂದೈತಿ. ಇವಾಗ ಏನು ಸಂಗಮ ಆಗ್ತೈತಿಲ್ಲ ಆ ಪ್ಲೇಸಿಗೆ ಬರತ್ತೀವಿ. ಆ ಪ್ಲೇಸ್ ಹೆಂಗಂದ್ರೆ ನೀರು ಚೇಂಜ್ ಆಗ್ತೈತೆ ಅಂತ. ಆ ಕಡೆ ನೀರು ಈ ಕಡೆ ನೀರು ಎರಡೂ ಚೇಂಜ್ ಆಗ್ತಾವಂತ. ಸೊ ಅದನ್ನು ಜಸ್ಟ್ ಇವಾಗ ನೋಡೋರಿದ್ದೀವಿ. ನೀವು ಯಾವ ರೀತಿ ನೀರು ಚೇಂಜ್ ಆಗ್ತಾವ ಅನ್ನೋದು ನಿಮ್ಗೆ ತೋರಿಸ್ತೀರಂತ. ವೇಟ್ ಇಲ್ಲೇನು ಕಾಣ್ತಿತ್ತಲ್ರಿ, ಇಲ್ಲೇ ಗಂಗಾ ಮತ್ತು ಸರಸ್ವತಿ ಎರಡೂ ಕೂಡಿ ಬರ್ತಾವಂತ. ಮತ್ತು ನಾವೇನು ಆ ಕಡೆಯಿಂದ ಬಂದ್ವಲ್ಲ, ಸೊ ಆ ಕಡೆಯಿಂದ ಬಂದಾಗ ಅದು ಯಮುನಾ. ಸೊ ಇಲ್ಲೇ ಸಂಗಮ ಆಗ್ತೈತೆ ಅಂತದ. ಸೊ ಇದೇ ಸಂಗಮ ಸ್ಥಾನ, ಮುಖ್ಯವಾದಂಥ ಸಂಗಮ ಸ್ಥಾನ. ಇಲ್ಲೆಲ್ಲ ಜನ ಇದ್ದಾರೆ ನೋಡ್ರಿ. ಇಲ್ಲೇ ಎಲ್ಲೋ ನಮಗೊಂದು ಸ್ವಲ್ಪ ಸ್ನಾನ ಮಾಡಿಸಿ ಆಮೇಲೆ ಮತ್ತೆ ವಾಪಸ್ ಒಯ್ತಾರು. ಅದೇ ಅದರ್ಲ ಇಲ್ಲೇ ಐತಿ ಇದರ್ಲ. ಈಗ ನೋಡ್ರಲ್ಲ ಇಲ್ಲೇ ಐತಿ ನೋಡ್ರಲ್ಲ, ಇಲ್ಲೇ ಕಾಣ್ತೈತಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಅಂಡ್ ಫೈನಲಿ ನಾವಿವಾಗ ಎಲ್ಲಿದ್ದೀವಿ ಅಂದರೆ ತ್ರಿವೇಣಿ ಸಂಗಮ ಒಳಗಿದ್ದೀವಿ. ಬೋಟಿಂದ ಬಂದ್ವಿ. ನಿಮಗೆ ಅಲ್ಲಿ ತೋರಿಸಿದ್ ನಾನು ಗಂಗಾ ಮತ್ತು ಸರಸ್ವತಿ ಎರಡೂ ಕೂಡಿ ನದಿ ಹರಿತಾವು. ಆಮೇಲೆ ಯಮುನಾ ಅನ್ನೋದು ಒಂದು ಸ್ಪೆಷಲ್ ಆ ಕಡೆಯಿಂದ ಬರ್ತೈತಿ, ಅದ್ರ ಜೊತೆ ಕೂಡ್ತಿರ್ತೀವಿ. ಸೊ ಆ ಒಂದು ಪ್ಲೇಸಿಗೆ ಬಂದೀವಿ ಇವಾಗ. ನೋಡ್ರಿ ಮತ್ತು ಈ ಒಂದು ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಬರ್ರಿ ಎಂಜಾಯ್ ಮಾಡೋಣ ಅಂತ.
ನೀರೊಳಗ ಎಳಿನೋ ಅಂತ ಪವಿತ್ರ ಸ್ನಾನವನ್ನ ಮಾಡೋಣ ಅಂತ. And finally ಗಂಗೆಯಲ್ಲಿ ಸ್ನಾನ. ಇದು ಪವಿತ್ರವಾದಂತಹ ಗಂಗೆಯಲ್ಲಿ ಸ್ನಾನ ಮಾಡಕ್ ಬಂದ್ವಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನೋಡಿದ್ರಲ್ಲ ನಾವು ಹೋಲಿ ಡಿಪ್ ತೊಗೊಂಡದ್ದು ನೋಡಿದ್ರಿ, ಪಾರ್ಸಲ್ ತೊಗೊಂಡು ಮನೆಗೂ ಹೊಂಟಿದ್ದೀರಿ, ಅದನ್ನು ನೋಡ್ತಿದ್ದೀರಿ. ಈ ಒಂದು ತ್ರಿವೇಣಿ ಸಂಗಮದ ವಿಡಿಯೋ ನಾವು ಏನು ಪುಣ್ಯ ಸ್ನಾನ ಮಾಡಿದ್ವಿ ಅದನ್ನು ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ, ಲೈಕ್ ಆಗಿದ್ದರೆ, ಭಾಳ ಚಂದ ಅನಿಸಿದ್ರೆ ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಸೊ ಮತ್ತೆ ಮುಂದಿನ ಲಾಗದಾಗ ಮತ್ತೊಂದು ಸ್ಥಳದಾಗ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.